ದುರುಳ ಭಸ್ಮಾಸುರನಿಗೆ ದುರುಳ ಭಸ್ಮಾಸುರನಿಗೆ ದುರುಳ ಭಸ್ಮಾಸುರನಿಗೆ ವರವೀತು ವರವೀತು ಭರದು ಓಡಿದೆ ದಂಡಿಗೆ ವರವೀತು 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 ಭರದೋಳು ಓಡಿದೆ ಭರದೋಳು ಓಡಿದೆ ಲಂಡಿಗೆ ಭರದೋಳು ಓಡಿದೆ ಲಂಡಿಗೆ ವರವೀತು ಭರದೋಳು ಓಡಿದೆ ಲಂಡಿಗೆ ಸಿರಿಯ ರಸನುಪಕೃತಿಯನ್ನು ಸಿರಿಯ ರಸನುಪಕೃತಿಯನ್ನು ಸಿರಿಯ ರಸನುಪಕೃತಿಯನ್ನು ಸಿರಿಯ ರಸನುಪಕೃತಿಯನ್ನು ಗೈದುದನ್ ಅರಿತಿರ್ಪೆನಲ್ಲೋ ನಾನು ಗೈದಿಗುದ ಅರಿತಿರ್ಪೆನಲ್ಲೋ ನಾನು ಸಿರಿಯ ರಸನುಪಕೃತಿಯನ್ನು ಗೈದುವುದ ಅರಿತಿರ್ಪೆನಲ್ಲೋ ನಾನು ನಾನಂದು ಲಂಕೆಗೆ ಹೋಗಿ ನಡೆದಂತ ಘಟನಾವಳಿಗಳ ಕುರಿತಾಗಿ ಪ್ರಶ್ನಿಸುತ್ತಿದ್ದೀಯ. ಇರಲಿ ಅಂತೆ, ಯಾಕೆಂದ್ರೆ ಅವರವರ ಸ್ವಭಾವ ಯಾರಿಗೆ ಎಲ್ಲಿ ಅವಮಾನವಾಗಿದೆ ಎಲ್ಲಿ ನೋವಾಗಿದೆ ಎನ್ನುವುದನ್ನು ಪ್ರಧಾನವಾಗಿ ಎತ್ತಿ ಹೇಳುವುದರ ಮೂಲಕ ನನ್ನನ್ನ ಕ್ಷುಲ್ಲಕನನ್ನಾಗಿಸಬೇಡ. ಆದರೆ ನಾವಂತೂ ಹಾಗಾಯಿತು. ಆದ್ರೆ ನಿಮ್ಮ ಕತೆ ಏನು? ಆ ಒಂದು ದಿವಸ ಭಸ್ಮಾಸುರನಿಗೆ ವರವನ್ನ ಕೊಟ್ಟು ನೋಡು, ತನ್ಮೂಲಕವಾಗಿ ನೋಡು ವರ ಕೊಟ್ಟೆ. ಓಡು ಓಡು, ನೀವೇ ಓಡಿದ್ರಂತೆ, ಎಲ್ಲ ಗೊತ್ತುಂಟು. ಯಾಕೆ ಹೇಳು? ಓಡುವಾಗ ಹಾಗೀಗಲ್ಲ, ನೇರವಾಗಿ ಓಡಿ ಹೋಗುವುದು ವೈಕುಂಠಕ್ಕೆ ಅಂತ ತಿಳಿದು ಆಮೇಲೆ ನಮ್ಮ ಶ್ರೀಹರಿ ಆ ಪರಮಾತ್ಮನೇ ಬಂದು ನಿನ್ನೆ ಅಲ್ವಾ ಬದುಕಿಸಿದ್ದು, ವಿಚಾರ ನಿನ್ನನ್ನೇ ಉಳಿಸಿದ್ದಲ್ವಾ? ವಿಚಾರ ಮಾಡು. ಭಸ್ಮಾಸುರನ್ನು ಕೊಲ್ಲುವುದು ಕಷ್ಟ ಅಂತ ಅಲ್ಲ, ನಾನು ಕೊಟ್ಟ ವರವನ್ನ ನಾನೇ ಅವಗಣಿಸಿದೆ ಅಂತಾದ್ರೆ ನಾಳೆ ಲೋಕದಲ್ಲಿ ನಮಗೊಂದು ಬೆಲೆ. ಇದೆಲ್ಲ ಭಸ್ಮಾಸುರ ಸತ್ ಮೇಲೆ ಕಂಡುಕೊಂಡು ಉತ್ತರ, ಇದೆಲ್ಲ ಬೇಡ ನನಗೆ. ಆದ್ರೆ ಆ ಕಾರಣದಿಂದಾಗಿ ಹರಿಹರರಲ್ಲಿ ಭೇದ ಇಲ್ಲ, ಆ ಪ್ರಶ್ನೆ ಬೇರೆ. ಆದ್ರೆ ಒಂದು ವಿಚಾರ ಮಾಡು, ಈಗ ಹರಿಹರರಲ್ಲಿ ಭೇದ ಇಲ್ಲ ಅಲ್ವಾ? ಈಗ ಇದು ಹರಿಯದ್ದು ಹರನಾದ ನೀನೇ ಇದನ್ನ ಅದನ್ನ ಆಕ್ಷೇಪಿಸುವುದಿಲ್ಲವೋ? ರಾಮನನ್ನ ಅವಗಣಿಸುವುದಿಲ್ಲ, ಅವನನ್ನ ಆಕ್ಷೇಪಿಸುವುದಿಲ್ಲ. ಆಕ್ಷೇಪಿಸುವುದು ಯಾರನ್ನ? ಬಂದಂತಹ ಶತ್ರುಘ್ನನ ದುರಹಂಕಾರವನ್ನು ಅಲ್ಲ, ಬಂದಂತಹ ನಿನ್ನ ದುರಹಂಕಾರವನ್ನು ನಾವು ಆಕ್ಷೇಪಿಸುವುದು. ನಾನು ಮಾಡಿದ ಕಾರ್ಯ ಅಪರಾಧ, ನನ್ನಿಂದ ಇಂತಹ ಮೂರ್ಖತನದ ವ್ಯವಹಾರ ಘಟಿಸಿದೆ ಎನ್ನುವುದಾಗಿ ಆಕ್ಷೇಪಿಸುವುದಕ್ಕೆ ಬಂದೆ. ಬಿಡು, ನಿನ್ನಲ್ಲಿ ಚರ್ಚಿಸಿ ಏನು ಪ್ರಯೋಜನ? ಮಳೆ ಬೀಳ್ಬೇಕು ಎಲ್ಲಿ ಹೇಳು? ಹಸನಾದ ಭೂಮಿಯಲ್ಲಿ ಬೀಳ್ಬೇಕು. ಹೌದಪ್ಪ, ಹಕ್ಕಿಗಳೆಲ್ಲ ಇರುವುದು ಯಾವಾಗ? ಉತ್ತರಿಸಲಾಗದ ಸ್ಥಿತಿಗೆ ತಲುಪಿದಾಗ. ಹಾಗಲ್ಲ, ಯಾಕೆ? ಆ ನೀರನ್ನ ಭೂಮಿ ಕುಡಿದು ಹುಲುಸಾದ ಬೆಳೆಯನ್ನ ಬೆಳೆದಿತ್ತು. ಅದೇ ಕಲ್ಲು ಮೇಲೆ ನೀರು ಬಿದ್ರೆ ಏನು ಪ್ರಯೋಜನ ಹೇಳು? ಆ ಕಲ್ಲ ನೀರ ಕುಡಿಯುತ್ತೆ. ಯಾಕೆ ಹೇಳಿದೆ? ನಿನ್ನದು ಸರಿಯೋ ತಪ್ಪೋ ಇತ್ಯಾದಿ ವಿಮರ್ಶೆಯನ್ನು ಯಾರಲ್ಲಿ ಮಾಡಬೇಕು? ಈಗ ಒಂದು ಕ್ಷಣದ ಹಿಂದೆ ಬಿದ್ದನಲ್ಲ ಶತ್ರುಘ್ನ, ಅಂಥವನಲ್ಲಿ ಮಾಡಿರೋದಕ್ಕೊಂದು ಅರ್ಥ ಇದೆ. ಯಾಕಂದ್ರೆ ಒಬ್ಬ ಮನುಷ್ಯ, ಅವನಿಗೆ ಅರ್ಥ ಆದೀತು. ಹೋಗಿ ಹೋಗಿ ಮರದಿಂದ ಮರ ಹಾರು ನಿನ್ನಲ್ಲಿ ಹೇಳಿದ್ರೆ ಏನ್ ಅರ್ಥ? ಇದೇ ನೀನು ಕಂಡುಕೊಂಡ ದಾರಿ. ಎಷ್ಟಾದರೂ ವಾನರ ಕೋಡಗಾಲ ಮತ್ತಿವನಿಗೆ ಭಸ್ಮಾಸುರನ ಕುರಿತು ಆ ಪ್ರಕರಣದ ಕುರಿತು ಹೇಳುವುದಕ್ಕಿಂತ ಹೇಳದೆ ದೊಡ್ಡವನಾಗುವುದಲೇ
ವಯಸ್ಸು. ಆದ್ರಿಂದ ಆ ಪ್ರಶ್ನೆ ಅಲ್ಲ. ನೋಡು ಬಿಡು, ಮಾತೆಲ್ಲ ಬೇಡ. ಮಾತೆಲ್ಲ ಬೇಡ. ನಿನ್ನಲ್ಲಿ ಹೇಳುದು ಇಷ್ಟೇ, ಹಾ. ಬಿದ್ದಿದ್ದಾರಲ್ಲ ಹಾ. ನೀನು ಕಾಲನ್ನ ಹಿಡಿ. ಯಾರ ಕಾಲನ್ನ? ನನ್ನ ಕಾಲನ್ನ ಇನ್ನು ಕಾಲು ಹಿಡಿಬೇಕು. ಹಿಡಿ. ಇದೇನು ಗೊತ್ತುಂಟು? ವಜ್ರ ಮುಷ್ಟಿ ತೆಗೆದು ಒಂದು ಹೊಡೆದೆ ಅಂದ್ರೆ ಅದು ಕೈ ಎನ್ನುವುದು ಗೊತ್ತಿದೆಯೋ? ಅದೇ ಕೈಯಿಂದ ಈ ಕಾಲನ್ನ ಹಿಡಿ ಅಂತ ಹೇಳಿದ್ದು. ಇದು ಕೈ ಅಲ್ಲ, ಮುಷ್ಟಿ ಮುಷ್ಟಿ ಹೊಡೆಯುವುದಕ್ಕೆ ಬರುವ ಹೊಡೆಯುವುದಕ್ಕೆ. ಇದೇನೇನು ಪರಿಜ್ಞಾನ ಇದೆಯಾ? ಶೂಲ. ಅದರಿಂದಲೇ ಗತಿ ಕಾಣಿಸ್ತೇನೆ. ನೋಡೋಣ. ಯಾರನ್ನ? ಕಾಲನ್ನ